ಎಲೆಕ್ಷನ್ ನಡೆದೇ ತಮ್ಮನ್ನು ತಾವೇ ಮುಖ್ಯಮಂತ್ರಿ ಅಂತೇಳಿ ಯಾರಿಗಾದರೂ ಘೋಷಣೆ ಮಾಡಿಕೊಳ್ಳುವಂಥ ಅವಕಾಶ ಏನಾದರೂ ಕೊಟ್ಟರೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥವರು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಅವರು ಆಲ್ರೆಡಿ ಘೋಷಣೆ ಮಾಡ್ಕೊಂಡಿದ್ದಾರೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ, ಹಿಂದುತ್ವ ಮತ್ತು ಗೋಮಾತೆಯ ಆಶೀರ್ವಾದ ನನಗೆ ಸಿಗುತ್ತೆ, ಭ್ರಷ್ಟರನ್ನು ಬಡಿದೋಡಿಸಿ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಇದು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರು ಮಾಡಿರ್ತಕ್ಕಂತಹ ಶಪಥ. ಹೈಕಮಾಂಡ್ ಮೇಲೂ ಆಕ್ರೋಶವನ್ನು ಹೊರಹಾಕಿರುವಂತಹ ಯತ್ನಾಳ್ರು ಯಡಿಯೂರಪ್ಪ ವಿರುದ್ಧ ಮತ್ತೆ ಮತ್ತೆ ಹರಿಹಾಯ್ತಾನೆ ಇದ್ದಾರೆ. ಕಾಂಗ್ರೆಸ್ ಸೇರಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಾನೆ ಸ್ವಪಕ್ಷದ ಅಂದರೆ ತನ್ನ ಹಳೆಯ ಪಕ್ಷದ ಬಿಜೆಪಿಯ ವಿರುದ್ಧದ ವಾಗ್ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ, ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ. ನಾನು ಆ ಬಗ್ಗೆ ಯಾವುದೇ ಮಾತಾಡೋಕೆ ಇಷ್ಟಪಡೋದಿಲ್ಲ. ಬಿಜೆಪಿಯಲ್ಲೇ ನಾವು ಮುಂದುವರಿತೇವೆ, ಯತ್ನಾಳ್ ಬಿಜೆಪಿ ಮುಂದುವರಿತಾರೆ. ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಬೇರೆ ಪಕ್ಷಗಳಾದರೂ ಸರಿಯೇ, ಕೊನೆಗೆ ತಮ್ಮ ಪಕ್ಷವಾದರೂ ಸರಿಯೇ ಟೀಕೆ ಮಾಡುವುದರಲ್ಲಿ ಎತ್ತಿದ ಕೈ. ವಿಪಕ್ಷವನ್ನ ಎಷ್ಟರ ಮಟ್ಟಿಗೆ ಟೀಕಿಸ್ತಿದ್ರೋ ಅಷ್ಟೇ ಸ್ವಪಕ್ಷೀಯ ನಾಯಕರ ನಡೆಯನ್ನೂ ಟೀಕಿಸಿ ಸದ್ಯಕ್ಕೆ ಬಿಜೆಪಿಯಿಂದ ಹೊರದಬ್ಬಿಸಿಕೊಂಡು ತ್ರಿಶಂಕು ಸ್ಥಿತಿಯಲ್ಲಿರೋ ನಾಯಕ. ಸದ್ಯ ಯತ್ನಾಳ್ ಮುಂದಿನ ನಡೆಯೇನು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಬಿಜೆಪಿಯಲ್ಲಿ ಜಾಗವಿಲ್ಲ, ಕಾಂಗ್ರೆಸ್ಗೆ ಸೇರಲ್ಲ. ಶಾಸಕ ಬಸನಗೌಡ ಪಾಟೀಲ್ ನಿಗೂಢ ನಡೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ನಡೆ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಿದೆ. ಬಿಜೆಪಿಗೆ ವಾಪಸ್ ಬರ್ತಾರಾ, ಕಾಂಗ್ರೆಸ್ ಸೇರ್ತಾರಾ ಅಥವಾ ಹೊಸ ಪಾರ್ಟಿ ಕಟ್ತಾರಾ ಅನ್ನೋ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಬಹುಚರ್ಚಿತ ವಿಷಯ. ಸದ್ಯ ಪಕ್ಷದಿಂದ ಹೊರಗೋದ್ರೆ ಏನಂತೆ, ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂತ ಪದೇ ಪದೇ ಹೇಳುತ್ತಲೇ ತಮ್ಮ ಹಳೆ ಚಾಳಿಯನ್ನ ಇವತ್ತೂ ಮುಂದುವರೆಸಿದ್ದಾರೆ. ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಕುಟುಕುತ್ತಲೇ 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ಹಿಂದುತ್ವ ಮತ್ತು ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಮತ್ತೊಮ್ಮೆ ಶಪಥಗೈದಿದ್ದಾರೆ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ, ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಮತ್ತೀಗ ನೋಡಕತ್ರಿ 2028 ತನ ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತೀನಿ. ನಾನು ಯಡಿಯೂರಪ್ಪನ ತೆಳಗೆ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತೈತಾನೆ, ಇವತ್ತು ಸತ್ತು ಹೇಳ್ತೇನೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈ ನಾ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿದ್ದವ, ಆ ಲೆವೆಲ್ದ ಮನುಷ್ಯ ಬರ್ತಾನೆ. ನಾವು ಬೊಮ್ಮಾಯಿ ರಗಡ್ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ, ನಾ ಬೇಡ ಅಂತ ಹೇಳಿದೆ. ನನಗೆ ಬರೀ ಬಿಜಾಪುರ ಸಿಟಿ ರೊಕ್ಕ ಕೊಡಿ, ಡೆವಲಪ್ಮೆಂಟ್ ಸಾಕು. ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ, ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ. ಪಕ್ಷದಲ್ಲೇ ಉಳಿಸಿಕೊಳ್ಳಲು ಆಪ್ತರ ಸರ್ಕಸ್. ಯತ್ನಾಳ್ ಬೆನ್ನಿಗೆ ನಿಂತ ಬೆಳಗಾವಿ ಸಾಹುಕಾರ. ಬಿಜೆಪಿಯಲ್ಲಿ ಉಳಿಯದಿದ್ದ ಮೇಲೆ ಕಾಂಗ್ರೆಸ್ ಸೇರೋ ಪ್ರಶ್ನೆಯೇ ಇಲ್ಲ ಅಂತ ಖುದ್ದು ಯತ್ನಾಳ್ ಹೇಳಿದ್ರು. ಅಲ್ಲದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಹೊಸ ಪಕ್ಷ ಕಟ್ಟೋ ಬಗ್ಗೆ ಯತ್ನಾಳ್ ಸುಳಿವು ನೀಡಿದ್ರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಪಕ್ಷ ಕಟ್ಟಿ ಅಧಿಕಾರಕ್ಕೇರೋದು ಅಷ್ಟು ಸುಲಭವಲ್ಲ ಅನ್ನೋದು ಸ್ವತಃ ಯತ್ನಾಳ್ಗೂ ಗೊತ್ತು, ಯತ್ನಾಳ್ ಜೊತೆಯಲ್ಲಿರೋ ಇತರೆ ನಾಯಕರಿಗೂ ಗೊತ್ತು. ಹೀಗಾಗಿಯೇ ಸದ್ಯಕ್ಕೆ ಹೊಸ ಪಕ್ಷ ಕಟ್ಟೋ ಮಹಾಸಾಹಸಕ್ಕೆ ಕೈ ಹಾಕೋದು ಬೇಡ, ಬಿಜೆಪಿಯಲ್ಲೇ ಮುಂದುವರೆದು ಹೋರಾಟವನ್ನ ಮುಂದುವರಿಸೋಣ ಅನ್ನೋ ಇರಾದೆ ಆಪ್ತ ನಾಯಕರದ್ದಾಗಿದೆ. ಹೀಗಾಗಿಯೇ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರವಾಗೋ ಹೇಳಿಕೆಯನ್ನ ನೀಡುವುದು ಬೇಡ ಅಂತ ಯತ್ನಾಳ್ ಬಣದ ಮತ್ತೋರ್ವ ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರಂತೆ. ಬೇರೆ ಪಕ್ಷ ಕಟ್ಟೋ ಉದ್ದೇಶ ಮಾತಾಡಿದ ನಾವು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ಯಾವುದೇ ಪರಿಸ್ಥಿತಿ ನಾವು ಬಿಜೆಪಿ ಇಡೋಲ್ಲ, ಬಿಜೆಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ, ನಮ್ಮ ಟೀಮ್. ಈ ಮಧ್ಯೆ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೆಣವನ್ನ ಕಾಂಗ್ರೆಸ್ ಕಚೇರಿ ರಸ್ತೆ ಮುಂದೆಯೇ ಮೆರವಣಿಗೆ ಮಾಡಬೇಡಿ ಅಂತ ವಿಲ್ ಬರೆದಿಡ್ತೀನಿ ಅಂತ ತೀಕ್ಷ್ಣ ಮಾತುಗಳಿಂದ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MP ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ, ಕಾಂಗ್ರೆಸ್ ಸೇರ್ತೀನಿ. ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ, ನಾ ಅಲ್ಲ, ನನ್ನ ಹೆಣ ಸಹಿತ. ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೇನೆ.
ಇನ್ನು ಈ ಬಗ್ಗೆ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ನಮ್ಮ ಸಿದ್ಧಾಂತಗಳು ಬಿಜೆಪಿಗೆ ಹೊಂದಾಣಿಕೆ ಆಗಲ್ಲ, ಯತ್ನಾಳ್ ಕಾಂಗ್ರೆಸ್ ಬರೋದಿಲ್ಲ ಅಂದ್ರು. ಯತ್ನಾಳ್ ಅವ್ರಿಗೆ ಬಿಜೆಪಿಗೆ ಅನಿವಾರ್ಯ, ಅವ್ರಿಗೆ ಅವ್ರು ಅನಿವಾರ್ಯ, ಅವ್ರು ಅಲ್ಲೇ ಸುಟ್ಟಾಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವರು ಸಿದ್ಧಾಂತ, ಹೋರಾಟ ಅದು ಬಿಜೆಪಿಗೆ ಸೂಟ್ ಆಗ್ತದೆ. ಜೆಡಿಗೆ ಹೊರಗೆ ಹಾಕಿರ್ಬೋದು, ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವರಿಗೆ. ಈ ಮಧ್ಯೆ ಯತ್ನಾಳ್ ಮೇಲಿನ ಉಚ್ಚಾಟನೆ ಆದೇಶ ವಾಪಸ್ ತೆಗೆಸಲು ಬಿಜೆಪಿಯಲ್ಲಿನ ಕೆಲ ಪ್ರಭಾವಿ ನಾಯಕರು ತೆರೆಮರೆಯಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಆ ಬಗ್ಗೆ ಚರ್ಚೆ ಸಾಧ್ಯವಿಲ್ಲ ಅಂತಿದ್ಯಂತೆ ಹೈಕಮಾಂಡ್. ಈ ಬಗ್ಗೆ ಸದ್ಯ ಪರ ವಿರೋಧ ಚರ್ಚೆ ಜೋರಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನನಗೆ ನೋವಿನ ಸಂಗತಿನೇ. ನೋವಿನ ಸಂಗತಿ ಅಂದ್ರೆ ಇದು ಯಾರು ಬೆನ್ನು ತಟ್ಟತಕ್ಕಂಥ ಕೆಲಸ ಅಲ್ಲ. ಅವರು ಮಾಡಿದಂಥ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ಕಾಗ್ತಿತ್ತು, ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಹಾಕ್ಕೊಂಡ್ರು. ಅವ್ರು ಬರ್ಬಂತ ಅವ್ರಿಗೆ ಹೇಳ್ತಾ ಇದ್ದಾರಲ್ಲ, ಕರ್ಕೊಂತಾರೆ ನಮ್ಮನ್ನು ಕೇಳ್ತಾರೆ, ನಾವು ಕರ್ಕೊಂತು. ಹಿರಿಯ ನಾಯಕರೆಲ್ಲರೂ, ರಾಜ್ಯ ನಾಯಕರೆಲ್ಲ ಒಂದು ಮಾತುಕತಾಡಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸರಿ ಮಾಡ್ಕೊಂಡು ಕರ್ಕೊಂತಾರೆ. ಯತ್ನಾಳ್ ಅವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವ್ರ ಒಬ್ಬರೇ ಅಲ್ಲ, ಇನ್ನೊಂದು ನಾಯಕರು. ಏನು ಹೇಳಿ, ಅವ್ರು ಹುಟ್ಟಿದ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ, ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಮತ್ತೊಂದೆಡೆ ಯತ್ನಾಳ್ ಪರ ಅಭಿಮಾನಿಗಳ ಪ್ರತಿಭಟನೆ ಮುಂದುವರೆದಿದೆ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಮಾಶಾಳದ ಶ್ರೀ ಮುರುಳಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಅತ್ತ ಕೊಪ್ಪಳದ ಕುಷ್ಟಗಿಯಲ್ಲಿ ಪಂಚಮಸಾಲಿ ಸಮಾಜದಿಂದ ಬೃಹತ್ ಹೋರಾಟ ನಡೆಸಲಾಯಿತು. ಧಾರವಾಡದಲ್ಲೂ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಪತ್ರ ಚಳುವಳಿ ನಡೆದಿದೆ. ಸದ್ಯಕ್ಕೇನೋ ಯತ್ನಾಳ್ರನ್ನ ಹೊರದಬ್ಬಿ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಆದರೆ ಯತ್ನಾಳ್ರ ಹಿಂದುತ್ವ ನಾಮಜಪ ಕೆಲ ನಾಯಕರಲ್ಲಿ ಹೊಸ ಚಿಂತನೆ ಹುಟ್ಟುಹಾಕಿದ್ದು, ಈ ಬಗ್ಗೆ ಹೈಕಮಾಂಡ್ ತಲೆಕೆಡಿಸಿಕೊಳ್ಳುತ್ತಾ ಇಲ್ವಾ ಅನ್ನೋದು ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.